ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಎಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳು. ಇದು ಸೂರ್ಯನ ಕುರಿತಾಗಿರುವಂತಹ ಒಂದು ಶ್ಲೋಕ. ಓ ಸೂರ್ಯನೇ, ನಿನ್ನ ಕಿರಣಗಳು ಸತ್ಯದ ಪಾತ್ರೆಯನ್ನು ಮುಚ್ಚಿಬಿಟ್ಟಿವೆ, ಅದನ್ನು ತೆರೆದು ನಮಗೆ ಸತ್ಯದರ್ಶನ ಮಾಡಿಸುವಂಥ ದಿಸ್ ಈಸ್ ದ ಗ್ರಾಸ್ ಮೀನಿಂಗ್ ಆಫ್ ದಿ ಶ್ಲೋಕ, ಸ್ಥೂಲವಾದ ಅರ್ಥ. ಆದರೆ ಇದರ ಅಂತರಾರ್ಥ ಬೇರೆಯೇ ಇದೆ. ವಿ ಗೋ ಔಟ್ ಥ್ರೂ ಅವರ್ ಇಂದ್ರಿಯಾಸ್. ಇಂದ್ರಿಯಾಸ್ ಆರ್ ಲೈಟ್ ಲೈಕ್ ಸನ್ಶೈನ್. ಸೊ ನಮ್ಮ ಇಂದ್ರಿಯಗಳಿಂದ ನಾವು ಹೊರಗಡೆ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೇವೆ. ಆ ಇಂದ್ರಿಯಗಳನ್ನು ಪಕ್ಕಕ್ಕೆ ಸರಿಸಿ ಒಳಗಡೆ ಇರುವಂತಹ ಒಂದು ಅಂತರಂಗದ ಬೆಳಕನ್ನು ನಾವು ನೋಡಬೇಕು ಅಂತ ಇದರ ಒಂದು ಗೂಢಾರ್ಥ ಅಂತ ಹೇಳ್ಬೋದು. ನೋಡಿ, ಸೂರ್ಯ ನಮಸ್ಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಯೋಗ ಹ್ಯಾಸ್ ಆಸನ, ಪ್ರಾಣಾಯಾಮ, ಬ್ರೀದಿಂಗ್ ಎಕ್ಸಸೈಸ್, ಲೂಸಿಂಗ್ ಎಕ್ಸಸೈಸ್, ಮೆಡಿಟೇಷನ್, ಎವ್ರಿಥಿಂಗ್. ಬಟ್ ಜಸ್ಟ್ ಬೈ ಡೂಯಿಂಗ್ ಸೂರ್ಯ ನಮಸ್ಕಾರ ಯು ಕ್ಯಾನ್ ಡೂ ಎವ್ರಿಥಿಂಗ್. ಎವ್ರಿಥಿಂಗ್ ಈಸ್ ದೇರ್ ಇನ್ ಸೂರ್ಯ ನಮಸ್ಕಾರ. ಸೊ ಎಲ್ಲದನ್ನು ಒಂದೇ ಒಂದು ಕ್ರಿಯೆಯಲ್ಲಿ ಅವರು ಪೋಣಿಸಿಟ್ಟಿದ್ದಾರೆ. ಸೊ ಅಷ್ಟು ಒಳ್ಳೆಯದಾದಂಥ ಅಭ್ಯಾಸ ಸೂರ್ಯ ನಮಸ್ಕಾರ. ಅದಕ್ಕೆ ನಾವು ಹೇಳ್ತೇವೆ, ನಿಮ್ಗೆ ಏನೇ ಮಾಡಲಿಕ್ಕಾಗಿಲ್ಲ ಯೋಗದಲ್ಲಿ ಅಂತಾದರೆ ಯು ಜಸ್ಟ್ ಪ್ರಾಕ್ಟೀಸ್ ಸೂರ್ಯ ನಮಸ್ಕಾರ ಅಟ್ಲೀಸ್ಟ್. ಸೊ 15-20 ರೌಂಡ್ಸ್ ಆಫ್ ಸೂರ್ಯ ನಮಸ್ಕಾರ, ದ್ಯಾಟ್ ವಿಲ್ ಹೆಲ್ಪ್ ಯು ಟು ಗೆಟ್ ಆಲ್ ದ ಬೆನಿಫಿಟ್ಸ್ ಆಫ್ ಯೋಗ. ಸೊ ವೇರ್ ಡಸ್ ಇಟ್ ಕಮ್ ಫ್ರಮ್? ಎಲ್ಲಿಂದ ಬಂತಿದ್ದು? ಸೊ ನಾವು ಯೋಗದ ಮೂಲ ಗ್ರಂಥಗಳನ್ನು ನೋಡ್ತಾ ಹೋದರೆ ಪತಂಜಲಿ ಯೋಗ ಸೂತ್ರ ಇರ್ಬೋದು ಅಥವಾ ಹಠಯೋಗ ಪ್ರದೀಪಿಕಾ ಇರ್ಬೋದು, ಅದರಲ್ಲಿ ಸೂರ್ಯ ನಮಸ್ಕಾರದ ಉಲ್ಲೇಖ ಕಾಣೋದಿಲ್ಲ. ಸಮರ್ಥ ರಾಮದಾಸರು ಅದರ ಬಗ್ಗೆ ಹೇಳ್ತಾರೆ. ಹಾಗೆ 1920ರಲ್ಲಿ ಭಾವನ್ರಾವ್ ಶ್ರೀನಿವಾಸ್ ರಾವ್ ಅಂತ ಒಂದು ಆಂಧ್ರ ಪ್ರದೇಶದ ರಾಜ, he has mentioned about Surya Namaskar and he popularized it in the name of Surya Namaskar. But basically it is taken from ರೆಸ್ಲರ್ಸ್, ಕುಸ್ತಿಪಟುಗಳು ದಂಡ ಹೊಡಿತಾರಲ್ವ, ಸೊ ಅಲ್ಲಿಂದ ತೆಗೆದುಕೊಂಡಿರುವಂಥದ್ದು. ಸೊ ಆನೋಭದ್ರಾಹ ಕೃತವೋ ಯಂತು ವಿಶ್ವತಃ ಅಂದರೆ ಒಳ್ಳೇದು ಯಾವ ಕಡೆಯಿಂದನಾದರೂ ಬಂದರೂ ನಾವು ತಗೊಳ್ತೇವೆ ಅಲ್ವಾ. ಸೊ ನಾವು ವ್ಯಾಯಾಮದ ರೂಪದಲ್ಲಿ ಸೂರ್ಯ ನಮಸ್ಕಾರವನ್ನು ಮುಂಚೆ ಮಾಡ್ತಾ ಇದ್ವಿ, ಅದನ್ನು ಯೋಗದೊಳಗಡೆ ಈಗ ಅಡಕ ಮಾಡ್ಕೊಂಡಿದ್ದೇವೆ. ಸೂರ್ಯ ನಮಸ್ಕಾರ ಅಂದರೆ ಈ ಫಾಸ್ಟಾಗಿ ಮಾಡೋ ವ್ಯಾಯಾಮ ಮತ್ತು ಸ್ಲೋ ಆಗಿ ಮಾಡೋ ಆಸನ, ಇದು ಎರಡರ ನಡುವೆ ಇರುವಂತಹ ಒಂದು ಕೊಂಡಿ ಅಂತ ಹೇಳ್ಬೋದು. ಇಟ್ಸ್ ಎ ಬ್ರಿಡ್ಜ್ ಬಿಟ್ವೀನ್ ಫಾಸ್ಟ್ ಎಕ್ಸಸೈಸ್ ಆ್ಯಂಡ್ ಸ್ಲೋ ಆಸನಾಸ್. ಸೊ ಹಾಗಾಗಿ ನಾವು ಇದನ್ನು ಶಿಥಿಲೀಕರಣ ವ್ಯಾಯಾಮದ ರೂಪದಲ್ಲಿ ಕೂಡ ಮಾಡ್ಬೋದು. ನೀವು ತುಂಬ ಸ್ಲೋ ಆಗಿ ಪ್ರತಿ ಆಸನದಲ್ಲಿ ಮೇಂಟೈನ್ ಮಾಡಿದರೆ ಅದು ಪ್ರತಿ ಆಸನದ ಎಫೆಕ್ಟ್ ಕೊಡುತ್ತೆ. ಹಾಗೆ ನಿಮ್ಮ ಮನಸ್ಸು ಮತ್ತು ಉಸಿರಾಟವನ್ನು ಅದರ ಜೊತೆಗೆ ಜೋಡಿಸಿ ಅದರಲ್ಲಿ ನೀವು ತುಂಬ ತಲ್ಲೀನವಾಗಿ ಮಾಡಿಬಿಟ್ರೆ ಅದೇ ಧ್ಯಾನದ ಪರಿಣಾಮವನ್ನು ಕೂಡ ಮಾಡುತ್ತೆ. ಸೈಕ್ಲಿಕ್ ಮೆಡಿಟೇಷನ್ ಅಂತ ಒಂದು ಟೆಕ್ನಿಕ್ ಇದೆ. ಆ ಟೆಕ್ನಿಕಲ್ಲಿ ಕೂಡ ನಾವು ಹೀಗೆ ಮಾಡ್ತೇವೆ, ಆಸನ ಮತ್ತು ರಿಲ್ಯಾಕ್ಸೇಷನ್ಗಳ ಕಾಂಬಿನೇಷನನ್ನು ಮಾಡ್ತೇವೆ. ಸೊ ಹಾಗಾಗಿ ಸೂರ್ಯ ನಮಸ್ಕಾರವನ್ನು ಕೂಡ ನಾವು ಯೋಗದ ಒಂದು ಭಾಗ ಅಂತ ಅಕ್ಸೆಪ್ಟ್ ಮಾಡಿದ್ದೇವೆ. ಮುಂದೆ ಅದು ಮೈಸೂರು ಅರಸರ ಸಂಸ್ಥಾನದಲ್ಲಿರುವಂತಹ ಕೃಷ್ಣಮಾಚಾರ್ಯ ಅವರು ಅವರ ಒಂದು ಯೋಗದ ಪ್ರಕಾರದಲ್ಲಿ ಅಳವಡಿಸ್ಕೊಳ್ತಾರೆ. ಹಾಗೆ ಅವರ ಶಿಷ್ಯರಾದಂತಹ BK ಸಯ್ಯಂಗಾರ್ ಮತ್ತು ಪಟ್ಟಾಭಿ ಜೋಯಿಸ್, ನಿಮಗೆ ಗೊತ್ತಿರ್ಬೋದಲ್ವ. BK ಸಯ್ಯಂಗಾರ್ ಅಯ್ಯಂಗಾರ್ ಯೋಗ ಅಂತ ತುಂಬ ಪ್ರಚುರಪಡಿಸಿದ್ರು. ಆಮೇಲೆ ಪಟ್ಟಾಭಿ ಜೋಯಿಸ್ ಅವರು ವಿನ್ಯಾಸ ಅಂತ. ಸೊ ಈ ಯೋಗ ಪ್ರಕಾರಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯಂತಹ ಸೂರ್ಯ ನಮಸ್ಕಾರಗಳ ಪ್ರಕಾರಗಳನ್ನು ನಾವು ನೋಡ್ಬೋದು. ತುಂಬ ಮೈಲ್ಡಾಗಿ ಮಾಡೋದು, ತುಂಬ ಅಡ್ವಾನ್ಸ್ಡ್ ಆಗಿ ಮಾಡೋದು, ಮೀಡಿಯಮ್ ಆಗಿ ಮಾಡೋದು, ಎಲ್ಲ ರೀತಿಯ ಒಂದು ಫ್ಲೋ ಆಫ್ ಸೀಕ್ವೆನ್ಸ್ ಆಫ್ ಆಸನಾಸ್ ಅಂತ ಹೇಳ್ಬೋದು ನಾವು. ನೋಡಿ, ಯೋಗದ ಮೂಲ ಉದ್ದೇಶ ಬೇರೆ ಇತ್ತು. ವಾಟ್ ಈಸ್ ದ ಪರ್ಪಸ್ ಆಫ್ ಯೋಗ? ವಾಟ್ ವಾಸ್ ಇಟ್ ಆ್ಯಂಡ್ ವಾಟ್ ಈಸ್ ಇಟ್ ನೌ? So it was more of spiritual. Yoga was all related to mind. Samatvam yoga muchyate, manah prashmanopaya yoga, yoga chittavritti nirodha. ನೋಡಿ, ಎಲ್ಲೂ ಬಾಡಿ ಬಗ್ಗೆ ಜಾಸ್ತಿ ಹೇಳಿಲ್ಲ, ಆಲ್ ರಿಲೇಟೆಡ್ ಟು ದ ಮೈಂಡ್. ದ್ಯಾಟ್ ಟೈಮ್ ಪೀಪಲ್ ವರ್ ಸರ್ಚಿಂಗ್ ಸಾಲ್ವೇಷನ್, ಸಮಾಧಿ, ಸೆಲ್ಫ್ ರಿಯಲೈಸೇಷನ್, ಆ್ಯಂಡ್ ದೇ ವರ್ ಗೋಯಿಂಗ್ ಥ್ರೂ ದಿಸ್ ವೇ ಆಫ್ ಯೋಗ. ಬಟ್ ನೌ ವೈ ವಿ ಆರ್ ಡೂಯಿಂಗ್ ಯೋಗ? Our intention is different. Our intention is health. Our intention is calmness. Our intention is relaxation. So during those days, everyone was very sattvic. ಎಲ್ಲರೂ ತುಂಬ ಸಾತ್ವಿಕ ಮನಸ್ಥಿತಿಯಲ್ಲಿದ್ದರು. ಅವರಿಗೆ
ಈ ಥರ ಮೇಲೆ ಕೆಳಗೆ ಆಗ್ತಾ ಇರಲಿಲ್ಲ ತಲೆಯಲ್ಲಿ, ದೇಹದಲ್ಲಿ ಅಲ್ವಾ. ಸೊ ಹಾಗಾಗಿ ತುಂಬ ಕಷ್ಟಪಟ್ಟು ಮಾಡುವಂತಹ ವ್ಯಾಯಾಮಗಳು, ಸೂರ್ಯ ನಮಸ್ಕಾರಗಳ ಅವಶ್ಯಕತೆ ಇರಲಿಲ್ಲ ಅಂತ ಕಾಣ್ತದೆ. ಅದಕ್ಕೆ ಯೋಗದಲ್ಲಿ ಅದ್ರ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಹೇಳಲಿಲ್ಲ. ಆದರೆ ಹಠಯೋಗದಲ್ಲಿ ದೇಹದ ಒಂದು ಸೌಷ್ಠವಕ್ಕೆ, ದೇಹದ ಶುದ್ಧೀಕರಣಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಆದ್ರಿಂದ ನಾವೀಗ ತುಂಬ ರಜಸ್ ಮತ್ತು ತಮಸ್ಸನ್ನು ಒಳಗಡೆ ಇಟ್ಕೊಂಡು ಬಿಟ್ಟಿದ್ದೇವೆ. ಈ ಸೂರ್ಯ ನಮಸ್ಕಾರ ಅನ್ನೋದು ಆ ರಜಸ್ ತಮಸ್ಸನ್ನು ಹೊರಗಡೆ ದೂಡ್ ಹಾಕಲಿಕ್ಕೆ, ತೆಗೆದು ಹಾಕಲಿಕ್ಕೆ ಬಹಳ ಹೆಲ್ಪ್ ಆಗ್ತದೆ. ಇದು ರಿಸರ್ಚಲ್ಲಿ ಕೂಡ ಮಾಡಿದ್ದಾರೆ. ಒಂದು ರಿಸರ್ಚಲ್ಲಿ ಅಡಿಕ್ಷನ್ ಕ್ಯಾಂಪ್ಸ್ ಇರುತ್ತಲ್ವ, ಡಿ ಅಡಿಕ್ಷನ್ ಕ್ಯಾಂಪ್. ಸೊ ಅಲ್ಲಿ ಇರುವಂತಹ ಜನರಿಗೆ ಸೂರ್ಯ ನಮಸ್ಕಾರ ಮತ್ತು ಏರೋಬಿಕ್ ಎಕ್ಸಸೈಸ್ ಎರಡನ್ನ ಮಾಡಿಸಿದ್ರು. ಏರೋಬಿಕ್ ಎಕ್ಸಸೈಸ್ ಮತ್ತು ಸೂರ್ಯ ನಮಸ್ಕಾರ ಎರಡನ್ನೂ ಮಾಡೋದ್ರಿಂದ ಅವರ ಕೋಪ ಕಡಿಮೆ ಆಯ್ತಂತ. ಕೋಪ ಇಸ್ ನಥಿಂಗ್ ಬಟ್ ದಟ್ ರಜಸ್ ಅಲ್ವಾ. ಸೊ ಹಾಗಾಗಿ ನಾವು ರಿಸರ್ಚಲ್ಲಿ ಕೂಡ ಇದನ್ನು ನೋಡಬಹುದು. ಆದ್ದರಿಂದ ಈ ವ್ಯಾಯಾಮದ ರೀತಿಯಾದಂತಹ ಯೋಗ ಇಂದಿನ ಜನರ ಒಂದು ರಿಕ್ವೈರ್ಮೆಂಟ್, ಅದು ನಮ್ಮ ದೇಹದ ಮನಸ್ಸಿನ ಒಂದು ಅವಶ್ಯಕತೆ. ಆದ್ದರಿಂದ ಅದಕ್ಕೆ ಸೂರ್ಯ ನಮಸ್ಕಾರ ಈಸ್ ಬೆಸ್ಟ್. ಯಾಕಂದ್ರೆ ನೋಡಿ, ಈಗ ನೀವು ವ್ಯಾಯಾಮ ಮಾಡುವಾಗ ಏನಾಗುತ್ತೆ, ನಾವು ಒಂದನೇ ಮೂಮೆಂಟ್ ಮಾಡ್ತಾ ಇರ್ತೇವೆ, ಒಂದೇ ಸ್ನಾಯುಗಳನ್ನ ಪದೇ ಪದೇ ಮೂಮೆಂಟ್ ಮಾಡ್ತಾ ಇರ್ತೇವೆ. ಆ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಸಿಡ್ ಬಿಲ್ಡ್ ಆಗ್ಬೋದು, ಅಥವಾ ಅದು ನಿಮಗೆ ಮಸಲ್ ಕ್ರ್ಯಾಂಪ್ಸ್ ಆಗ್ಬೋದು, ಫೆಟಿಗ್ ಆಗ್ಬೋದು, ಸುಸ್ತಾಗುತ್ತೆ. ಬಟ್ ಸೂರ್ಯ ನಮಸ್ಕಾರದಲ್ಲಿ ನೋಡಿ, ಒಂದ್ಸರಿ ನೀವು ಮುಂದೆ ಬಗ್ಗಿದ್ರೆ ಇನ್ನೊಂದ್ಸರಿ ಹಿಂದೆ ಬಗ್ತೀರ ಅಲ್ವಾ. ಪ್ರತಿ ಒಂದು ಗ್ರೂಪ್ ಆಫ್ ಮಸಲ್ಸಿಗೆ ಸ್ಟ್ರೆಚಿಂಗ್ ರಿಲ್ಯಾಕ್ಸೇಷನ್ ಈ ಥರ ಆಗೋದಕ್ಕೆ ನಮ್ಮ ದೇಹ ಸುಸ್ತಾಗೋದಿಲ್ಲ. ಅದರಿಂದ ಸೂರ್ಯ ನಮಸ್ಕಾರವನ್ನು ಪ್ರತಿಯೊಬ್ಬರು ನಿಮಗೆ ಎಷ್ಟಾಗುತ್ತೆ ಅಷ್ಟು ನಾವು ಮಾಡಬೇಕು. ಇನ್ನು ಇದನ್ನು ನಾವು ವ್ಯಾಯಾಮದ ರೂಪದಲ್ಲಿ, ಏರೋಬಿಕ್ ಎಕ್ಸಸೈಸ್ ರೂಪದಲ್ಲಿ ನೋಡೋದಾದರೆ ನೋಡಿ, ಪ್ರತಿಯೊಬ್ಬರು ಯಾಕೆ ವ್ಯಾಯಾಮ ಮಾಡಬೇಕು? ವೈ ವಿ ಶುಡ್ ಎಕ್ಸಸೈಸ್? ವಿ ಡೂ ಸೋ ಮಚ್ ವರ್ಕ್, ವಿ ಗೆಟ್ ಫುಲ್ ಟಯರ್ಡ್, ದೆನ್ ಆಲ್ಸೋ ವಿ ಶುಡ್ ಎಕ್ಸಸೈಸ್. ವೈ? Because when we exercise, our heart and lungs becomes much better. When we exercise, our muscles are become much better. ಈಗ ನೋಡಿ, ನಾನು ಒಂದು ಚಿಕ್ಕ ಕೆಲಸ ಮಾಡ್ತಾ ಇದ್ದೇನೆ, ಅದು ಕೈನಲ್ಲಿ ಈ ಥರ ಮೂಮೆಂಟ್ ಮಾಡೋ ಕೆಲಸ ಅಂತ ಇಟ್ಕೊಳ್ಳಿ. ಓಕೆ, ಕೈ ಮಡಚಿ ಬಿಚ್ಚೋದು. ಓಕೆ, ನನ್ನ ಈ ಸ್ನಾಯುಗಳು ಸುಸ್ತಾಗ್ತದೆ, ಬೈಸೆಪ್ಸ್. ಆದರೆ ಬೈಸೆಪ್ಸ್ ಗ್ರೋ ಆಗೋದಿಲ್ಲ, ಬೆಳೆಯೋದಿಲ್ಲ. ಬಟ್ ನಾನು ಬೈಸೆಪ್ಸನ್ನು ಇನ್ನೂ ಸ್ಟ್ರಾಂಗ್ ಮಾಡಬೇಕಂದ್ರೆ ಇನ್ನೂ ಭಾರ ಇರೋದೇನೆ ಎತ್ತಬೇಕು. ಇವತ್ತು ನಾನು 5 kg ಎತ್ತೇನೆ, ನಾಳೆ ನಾನು 15 kg ಎತ್ತೋ ಹಾಗೆ ನನ್ನ ಬೈಸೆಪ್ಸನ್ನು ನಾನು ರೆಡಿ ಮಾಡಬೇಕು. ದಿನ ಅದರ ವೆಯ್ಟನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕು. ಆವಾಗ ಇದು ಕೂಡ, ನಿಮ್ಮ ಬೈಸೆಪ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಅದೇ ಥರ ನಮ್ಮ ಹಾರ್ಟ್ ಇದೆ ಅಲ್ವಾ. ಸೊ ಹಾರ್ಟ್ ಈಸ್ ಆಲ್ಸೋ ಒನ್ ಮಸಲ್. ಈ ಥರ ಬಡ್ಕೊಳ್ಬೇಕಂದ್ರೆ ಅದು ಲಬ್ ಡಬ್ ಅಂತ ಬಡ್ಕೊಳ್ಬೇಕಂದ್ರೆ ಹೆಂಗಾಗುತ್ತೆ? ಒಂದು ರಬ್ಬರ್ ಆ್ಯಕ್ಷನ್ ಬರಬೇಕಲ್ವಾ. ಸೊ ನಮ್ಮ ಬಾಡಿಲಿ ರಬ್ಬರ್ ಥರ ಇರೋದು ಏನು ಹೇಳಿ? ಮಸಲ್. ಸೊ ಹಾರ್ಟ್ ಕೂಡ ಒಂದು ಮಸಲ್, ಸ್ಕೆಲಿಟಲ್ ಮಸಲ್ ಅಂತ ಹೇಳ್ತೇವೆ. ಅದು ಕೂಡ ಆ್ಯಕ್ಷನ್ ಆಗಬೇಕಂದ್ರೆ ನಮ್ಮ ಈ ಮಸಲ್ ಆ್ಯಕ್ಷನ್ ಆಗಿರೋ ಥರನೇ ಮೂಮೆಂಟ್ ಆಗಬೇಕಲ್ಲಿ. ಅಂದರೆ ಅದು ಸ್ಟ್ರಾಂಗ್ ಆಗಬೇಕಂದ್ರೆ ಅದನ್ನು ಕೂಡ ನಾವು ಜಾಸ್ತಿ ಆ್ಯಕ್ಷನ್ ಆಗೋ ಹಾಗೆ ಮಾಡಬೇಕು ಆನ್ ಡೈಲಿ ಬೇಸಿಸ್. ಸೊ ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಅವ್ರು ಹೇಳ್ತಾರೆ, ಮಾಡರೇಟ್ ಎಕ್ಸಸೈಸ್ 30 ನಿಮಿಷ 5 ದಿನ ಪರ್ ವೀಕ್ ಮಾಡಬೇಕು. ಇಲ್ಲ ಸ್ವಲ್ಪ ಇಂಟೆನ್ಸ್ ಎಕ್ಸಸೈಸ್ ಒಂದು 20 minutes 3 times a week ಆದರೂ ಮಾಡಬೇಕು. ಅಂದರೆ ನಮ್ಮ ಕಾರ್ಡಿಯೋ ರೆಸ್ಪಿರೇಟರಿ ಸಿಸ್ಟಮ್, ಈಗ ನಾನು ಮೊನ್ನೆ ಹೇಳಿದೆ ಅಲ್ವಾ, ಏನು ನಿಮ್ಮ ದೇಹ ನೋಡಲಿಕ್ಕೆ ಒಳ್ಳೆ ಫಿಟ್ಟಾಗಿ ಕಾಣ್ಬೋದು, ಬಟ್ ಒಳಗಡೆ ನಿಮ್ಮ ಹಾರ್ಟ್ ಆ್ಯಂಡ್ ಲಂಗ್ಸ್ ತುಂಬ ವೀಕ್ ಆಗಿರ್ಬೋದು, ಗೊತ್ತಿಲ್ಲ ನಮಗೆ. ಅದನ್ನು ನಾವು ಇನ್ಕ್ರೀಸ್ ಮಾಡಬೇಕಂದ್ರೆ ಈ ಥರ ಕಾರ್ಡಿಯೋ ರೆಸ್ಪಿರೇಟರಿ ಫಿಟ್ನೆಸ್ ಇನ್ಕ್ರೀಸ್ ಮಾಡುವಂಥ ವ್ಯಾಯಾಮಗಳನ್ನು ಅಥವಾ ಸೂರ್ಯ ನಮಸ್ಕಾರ ಅಂಥ ಪ್ರಾಕ್ಟೀಸ್ಗಳನ್ನು ಮಾಡಬೇಕಾಗತ್ತೆ. ಸೊ ಅದನ್ನು ಹೇಗೆ ಕಂಡುಹಿಡಿಯೋದು? 220ನಲ್ಲಿ ನಿಮ್ಮ ಏಜನ್ನು ಮೈನಸ್ ಮಾಡಿ ಎಷ್ಟು ಬರುತ್ತೆ ಅಷ್ಟು ನಿಮ್ಮ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್. ಯಾವಾಗ ಎಕ್ಸಸೈಸ್ ಮಾಡುವಾಗಲೂ ಅದನ್ನು ಕ್ರಾಸ್ ಮಾಡಿ ಹೋಗಬಾರ್ದು. ಯು ಶುಡ್ ನಾಟ್ ಕ್ರಾಸ್ ದಟ್ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್. ಫಾರ್ ಎಕ್ಸಾಂಪಲ್, ಇಫ್ ಮೈ ಏಜ್ ಇಸ್ 40, okay, 220 minus 40 is 180. 180 is my maximum heart rate. I should never cross this when I exercise. But to be safer side, to do moderate exercise, it should be between 64 and 76% of my maximum heart rate. That is 180. Got it? So you can just keep it in general, 70% anna cross ಮಾಡಬಾರ್ದು ಅಂತ. This is very very important if you have any heart condition, hypertension or heart related issues
or you are very aged, above 70 and all, you should take care of this. Okay, but for some people, if you want to get more fitter, more better, you can go up to 90%, but that is only for very short duration, like 5 minutes, not more than that. ಓಕೆ, ಸೊ ನಾವೇನು ಮಾಡ್ತಾ ಇದ್ದೇವೆ, ನಾವು ಹೇಗೆ ಈ ಮಸಲಿಗೆ ಆ್ಯಕ್ಷನ್ ಮಾಡೋದನ್ನು ವೇಟ್ ಮೂಲಕ ಟ್ರೈನ್ ಮಾಡ್ತಾ ಇದ್ದೇವೆ, ಹಾರ್ಟಿಗೆ ಕೂಡ ಜಾಸ್ತಿ ಬ್ರೀದಿಂಗಿಂದ, ಜಾಸ್ತಿ ಉಸಿರಾಟದಿಂದ, ಜಾಸ್ತಿ ಹಾರ್ಟ್ ಬೀಟನ್ನು ಜಾಸ್ತಿ ಮಾಡೋದ್ರಿಂದ ಅದಕ್ಕೆ ನಾವು ಟ್ರೈನ್ ಮಾಡ್ತಾ ಇದ್ದೇವೆ. ಅವಾಗ ಏನು ಮಾಡುತ್ತೆ, ನಮ್ಮ ಹಾರ್ಟ್ ಒಂದು ಸಾರಿ ಪಂಪ್ ಮಾಡಿದವಾಗಲೇ ಜಾಸ್ತಿ ಬ್ಲಡ್ಡನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಈಗ ನಾವು ಓಡುವಾಗ ಬ್ರೆತ್ಲೆಸ್ ಆಗುತ್ತೆ, ಯಾಕೆ? ಸುಸ್ತಾಗುತ್ತೆ, ಯಾಕೆ? ಬ್ರೇಕ್ ಡೌನ್ ಪಾಯಿಂಟ್ ಬರುತ್ತೆ, ಯಾಕೆಂದರೆ ನಮ್ಮ ಹಾರ್ಟ್ ಮತ್ತು ಲಂಗ್ಸ್ ಸರಿಯಾದ ಆಕ್ಸಿಜನನ್ನು ಅಬ್ಸರ್ವ್ ಮಾಡಿಕೊಂಡು ಮಸಲ್ಸ್ಗಳಿಗೆ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ನಾವು ದಿನ ಅದನ್ನು ನಿಧಾನ ಇಂಪ್ರೂವ್ ಮಾಡ್ತಾ ಹೋದರೆ ನಮ್ಮ ಹಾರ್ಟ್ ಮತ್ತು ಲಂಗ್ಸ್ ನಮ್ಮ ಬಾಡಿ ರಿಕ್ವೈರ್ಮೆಂಟನ್ನು ಪೂರೈಸಲಿಕ್ಕೆ ತುಂಬ ಸಶಕ್ತವಾಗಿ, ಬಲಿಷ್ಠವಾಗಿ ಆಗುತ್ತೆ. ಅದರಿಂದ ಸೂರ್ಯ ನಮಸ್ಕಾರವನ್ನು ನಾವು 3 ಥರ ಮಾಡ್ಬೋದು. ವೆರಿ ಸ್ಲೋ ಆಗಿ ಮಾಡಿದರೆ ಇದು ನಿಮಗೆ ಲೋ ಇಂಟೆನ್ಸಿಟಿ ಎಕ್ಸಸೈಸ್ ಥರ ಇಫೆಕ್ಟ್ ಮಾಡುತ್ತೆ. ಮಾಡ್ರೇಟ್ ಸ್ಪೀಡಲ್ಲಿ ಮಾಡಿದರೆ ಮೀಡಿಯಂ ಇಂಟೆನ್ಸಿಟಿ ಆಗುತ್ತೆ. ಫುಲ್ ಸ್ಪೀಡಲ್ಲಿ ಮಾಡಿದ್ರೆ ವಿಗರಸ್ ಎಕ್ಸಸೈಸ್ ಮಾಡಿದಷ್ಟು ಪರಿಣಾಮ ನಿಮಗೆ ಕೊಡುತ್ತೆ. ಸೊ ಹೇಗೆ ನೋಡೋದು ಇಂಟೆನ್ಸಿಟಿ? ಸಿಂಪಲ್ ನೋಡಿ, ನಿಮ್ಮ ಹಾರ್ಟ್ ರೇಟ್ 120ಕ್ಕಿಂತ ಒಳಗಡೆ ಇದ್ದರೆ ರಫ್ಲಿ, ಓಕೆ, ಪರ್ಸನ್ ಟು ಪರ್ಸನ್ ಇಟ್ ವಿಲ್ ಚೇಂಜ್, ಬಟ್ ರಫ್ಲಿ if your heartbeat is below 120, then you are doing low intensity. If it is between 120 and 160, then you are doing moderate intensity. If it is above 160, that is high intensity. Got it? So this is about Surya Namaskara and exercise, and Surya Namaskaರದ ಕೆಲವೊಂದು ಹಿನ್ನೆಲೆ. ಆ್ಯಂಡ್ ಸೂರ್ಯ ನಮಸ್ಕಾರ ಯಾರು ಮಾಡಬಾರ್ದು? ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಯು ಹ್ಯಾವ್ ಸಿವಿಯರ್ ಬ್ಯಾಕ್ ಪೇನ್, ನೆಕ್ ಪೇನ್, ಸಿವಿಯರ್ ನೀ ಪೇನ್, ಸಿವಿಯರ್ ಶೋಲ್ಡರ್, ಎಲ್ಬೋ, ರಿಸ್ಟ್ ಪೇನ್, ಡೋಂಟ್ ಡೂ ಇಟ್. ಇಫ್ ಯು ಆರ್ ಮೆನ್ಸ್ಟ್ರುಯೇಟಿಂಗ್, ಡೋಂಟ್ ಡೂ ಇಟ್. ಇಫ್ ಯು ಹ್ಯಾವ್ ಸಿವಿಯರ್ ಎನಿ ಹರ್ನಿಯಾ ಆರ್ ರೀಸೆಂಟ್ ಸರ್ಜರಿ ಡನ್, ಡೋಂಟ್ ಡೂ ಇಟ್. ಸೊ ವೆನ್ ಯು ಶುಡ್ ನಾಟ್ ಡೂ ಬಿಕಾಸ್ ದಟ್ ವಿಲ್ ಅಗ್ರಿವೇಟ್ ದ ಸಿಚುವೇಶನ್. ದೆನ್ ಡೋಂಟ್ ಸ್ಕೋಲ್ಡ್ ಯೋಗದಿಂದ ಹಿಂಗಾಗ್ಬಿಡ್ತು ಅಂತ ಅಲ್ವಾ? ಸೊ ಇಫ್ ಯು ಹ್ಯಾವ್ ಹೈಪರ್ ಟೆನ್ಷನ್, ಕಾರ್ಡಿಯಾಕ್ ಕಂಡೀಷನ್, ಯು ಕ್ಯಾನ್ ಡೂ ಇಟ್ ಸ್ಲೋಲಿ, not fast, because it includes forward bending and it increases your heart rate slowly, alva. Adrinda you should take care. That is very very important. Okay, now when it comes to calorie burning, there are a lot of researches done on weight loss. Okay, if you want to lose weight, you should do as much Surya Namaskaras as possible. You can do from 30 rounds till 100-200 rounds also. Okay, slowly increase the number of Surya Namaskaras. For example, if you do 12 rounds of Surya Namaskara with proper breathing, you will burn around 150 calories. Once again, it changes from person to person, but roughly you will burn 150 calories with 12 rounds of Surya Namaskara. Okay, now come to Ratha Saptami. So Magha Shukla Saptami, ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿನದಂದು ನಾವು ರಥಸಪ್ತಮಿಯನ್ನು ಆಚರಣೆ ಮಾಡ್ತೇವೆ. ಈ ದಿನದಂದು ಹುಟ್ಟಿತಾನೆ ಅಂತ ಹೇಳ್ತಾರೆ. ಆಲ್ಸೋ ದೇ ಸೇ ದ್ಯಾಟ್ ಸೂರ್ಯ ಟರ್ನ್ಸ್ ಹಿಸ್ ಚಾರಿಯಾಟ್ ಟುವರ್ಡ್ಸ್ ನಾರ್ತ್, ಉತ್ತರಾಯಣದ ಕಡೆಗೆ, ಉತ್ತರ ದಿಕ್ಕಿನ ಕಡೆಗೆ ತನ್ನ ರಥವನ್ನು ಟರ್ನ್ ಮಾಡ್ತಾನೆ ಅಂತ ಕೂಡ ಹೇಳ್ತಾರೆ. ಆದ್ದರಿಂದ ಈ ದಿನದಂದು ರಥೋತ್ಸವಗಳನ್ನು ನಡೆಸ್ತಾರೆ. ಹಲವಾರು ದೇವಸ್ಥಾನಗಳಲ್ಲಿ ರಥೋತ್ಸವಗಳು ಈ ರಥಸಪ್ತಮಿ ದಿನದಂದೇ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ರಥ ಸಪ್ತಮಿ ಅಂತ ಕೂಡ ಹೇಳ್ತಾರೆ. ಹಾಗೂ ಅಚಲ ಸಪ್ತಮಿ ಅಂತ ಕೂಡ ಹೇಳ್ತಾರೆ. ಅಚಲ ಸಪ್ತಮಿ ಅಂದರೆ, ಅಚಲ ಅಂದರೆ ಏನೇಳಿ ಸ್ಥಿರವಾದದ್ದು, ಸಮಥಿಂಗ್ ವೆರಿ ಸ್ಟೇಬಲ್. ಸೊ ಸನ್ ಇಸ್ ಅ ಗಾಡ್ ಆಫ್ ಹೆಲ್ತ್, ಯು ನೋ. ಸೊ ವಿ ಹ್ಯಾವ್ ಕೆಪ್ಟ್ one God for one purpose. So like that, sun is the god of health. ಆರೋಗ್ಯಂ ಭಾಸ್ಕರಾದ್ ಇಚ್ಛೇತ್, ಭಾಸ್ಕರನಿಂದ ನಾವು ಆರೋಗ್ಯವನ್ನು ಪಡಿಬಹುದು ಅಂತ. ಸೊ ಹೇಗೆ ಪಡಿಬಹುದು? ಸಿಂಪಲ್, ಬೈ ಡೂಯಿಂಗ್ ಸೂರ್ಯ ನಮಸ್ಕಾರಾಸ್. ನಾವು ಸೂರ್ಯನ ಉಪಾಸನೆ ಮಾಡೋದ್ರ ಮೂಲಕ ಆರೋಗ್ಯವನ್ನು ಗಳಿಸ್ಬೋದು. ಕೆಲವೊಂದು ಅಭ್ಯಾಸಗಳನ್ನು ನಾವು ಧಾರ್ಮಿಕವಾಗಿ ಮಾಡ್ತೇವೆ, ಕೆಲವೊಂದು ಅಭ್ಯಾಸಗಳನ್ನು ಆರೋಗ್ಯ ದೃಷ್ಟಿಯಿಂದ ವ್ಯಾಯಾಮದ ರೂಪದಲ್ಲಿ, ಆಹಾರದ ರೂಪದಲ್ಲಿ ಕೂಡ ನಾವು ಮಾಡ್ತೇವೆ. ಎಲ್ಲವನ್ನ ನಮ್ಮ ಧರ್ಮದಲ್ಲಿ ಹಾಕಿಟ್ಟಿದ್ದಾರೆ. ಧರ್ಮದಲ್ಲಿ ಹಾಕಿಟ್ರೆ ಅದರ ಉದ್ದೇಶದಿಂದನಾದರೂ ಮಾಡಲಿ ಅಂತ. ಸೂರ್ಯನ ಜನ್ಮದಿನದಂದು, ರಥಸಪ್ತಮಿ ದಿನದಂದು ಏನು ಹೇಳ್ತಾರೆ?
ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಬೇಕು, ಸಂಗಮ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಬೇಕು. 7 ಎಕ್ಕದ ಎಲೆಗಳನ್ನು ಮೈಮೇಲೆ ಇಟ್ಕೊಂಡು ಅಥವಾ ಎಕ್ಕದ ಎಲೆಯನ್ನು ಮೈಮೇಲೆ ಉಜ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಎಕ್ಕ ಅಂದರೆ ನಮ್ಮ ಚರ್ಮ ರೋಗಗಳಿಗೆ ಬಹಳ ಉತ್ತಮವಾದಂತಹ ಮೆಡಿಸಿನ್ ಅದು. ಹಾಗೆ ನೋಡಿ, ಈ ಮಾಘ ಮಾಸದಲ್ಲಿ ದೇವರು ಸ್ನಾನ ಮಾಡ್ತಾನಂತೆ. ಹಿಂದಿನ ಮಾಸಗಳಲ್ಲಿ ದೇವರು ಮಲ್ಕೊಂಡಿರ್ತಾನೆ, ಆಮೇಲೆ ಎಣ್ಣೆ ಹಚ್ಕೊಳ್ತಾನೆ, ಆಮೇಲೆ ಈ ಮಾಘ ಮಾಸದಲ್ಲಿ ದೇವರು ಸ್ನಾನ ಮಾಡ್ತಾನೆ ಅಂತ ಹೇಳ್ತಾರೆ. ಅದರಿಂದ ಈ ಮಾಘ ಮಾಸದಲ್ಲಿ ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಹೋಗಿ ತಣ್ಣೀರಲ್ಲಿ ನೀವು ಸ್ನಾನ ಮಾಡಿದರೆ ದೇವ್ರ ಜೊತೆ ಸ್ನಾನ ಮಾಡ್ದಂಗೆ ಆಗುತ್ತೆ. ದೇವ್ರ ಜೊತೆ ಸ್ನಾನ ಮಾಡಿದರೆ ಇನ್ನೂ ಪುಣ್ಯ ಜಾಸ್ತಿ ಬರುತ್ತೆ. ಆ ಸ್ನಾನ ಶೇಷದ ಪುಣ್ಯ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಈಗ ನೀವು ಬೇಸಿಗೆಯಲ್ಲಿ ತಣ್ಣೀರು ಸ್ನಾನ ಮಾಡೋದೇನು ವಿಶೇಷ ಅಲ್ಲ ಅಲ್ವಾ? ಬಿರುಗಾಳಿಯಲ್ಲಿ ಹಾರ್ಕೊಂಡು ಹೋದರೆ ನಾವೇನು ಹನುಮಂತರಾಗೋದಿಲ್ಲ ಅಲ್ವಾ? ಸೊ ಅದೇ ಥರ ಬೇಸಿಗೆಯಲ್ಲಿ ಸ್ನಾನ ಮಾಡೋದು ವಿಶೇಷ ಅಲ್ಲ. ಚಳಿಗಾಲದಲ್ಲಿ ನೀವು ಆ ತಣ್ಣೀರಲ್ಲಿ ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡಬೇಕು. ಆ್ಯಂಡ್ ಸೂರ್ಯನ ಯಾಕೆ ಪೂಜಿಸಬೇಕು? ಅವನೊಂದು ಹೀಲಿಯಂನ ಗೋಳ, ಬಾಲ್ ಆಫ್ ಹೀಲಿಯಂ. ಸೊ ವೈ ಟು ವರ್ಷಿಪ್? ನೋಡಿ, ನಮ್ಮ ಪೂರ್ವಜರು ಎಲ್ಲದರಲ್ಲೂ ದೇವರನ್ನ ಕಾಣ್ತಾ ಇದ್ರು ಅಲ್ವಾ? ಪ್ರಕೃತಿಯೇ ದೇವರು ಅಂತ. ಪೃಥ್ವಿ, ಆಪ್, ತೇಜು, ವಾಯು, ಆಕಾಶ್ ಅಲ್ವಾ? 5 ತತ್ವಗಳು, 5 ಎಲಿಮೆಂಟ್ಸ್. In those 5 elements, sun is the element which governs all the other elements. Externally also, internally also. ಓಕೆ, ನಮ್ಮ ದೇಹದಲ್ಲೂ ಕೂಡ ಈ 5 ತತ್ವಗಳನ್ನು ಅಗ್ನಿ ತತ್ವವೇ ಕಂಟ್ರೋಲ್ ಮಾಡುತ್ತೆ, ಮಾನಿಟರ್ ಮಾಡುತ್ತೆ. ಹೇಗೆ ನೋಡಿ, ನಮ್ಮ ದೇಹದಲ್ಲಿ ಎಷ್ಟು ನೀರಿದೆ ಅಷ್ಟೇ ನೀರು ಭೂಮಿಯಲ್ಲೂ ಇದೆ, ಅಂದರೆ ಅಷ್ಟೇ ಪ್ರಮಾಣದ ನೀರು, ಪರ್ಸೆಂಟೇಜ್. ನಮ್ಮ ದೇಹ ಈ ಭೂಮಿಯ ಒಂದು ಮಿನಿಯೇಚರ್. ಅದೇ ರೀತಿ ಯೂನಿವರ್ಸನ್ನು ಕೂಡ ನಮ್ಮ ದೇಹದಲ್ಲಿ ನಾವು ರೆಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಪ್ರಕೃತಿಯಲ್ಲಿ ಹೆಂಗಿದೆ ಅದನ್ನೇ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಹವನ್ನು ಅದರ ಪ್ರಕಾರನೇ ನಾವು ಮಾನಿಟರ್ ಮಾಡಬಹುದು. ಸೂರ್ಯ ಹೊರಗಡೆ ಮಾತ್ರ ಅಲ್ಲ, ನಮ್ಮ ಒಳಗಡೆನೂ ಇದ್ದಾನೆ. ಬುದ್ಧಿ ಸೂರ್ಯನ ರೂಪದಲ್ಲಿದ್ದಾನೆ. ನಮ್ಮ ಆರೋಗ್ಯವನ್ನು ಕೊಡೋ ರೀತಿ ನಮ್ಮ ದೇಹದ ಒಳಗಡೆನೆ ಆತ್ಮದ ರೂಪದಲ್ಲಿದ್ದಾನೆ. ಸೂರ್ಯ ಅನ್ನೋನು ಆತ್ಮದ ಪ್ರತೀಕ, ಚಂದ್ರ ಅನ್ನೋನು ಮನಸ್ಸಿನ ಪ್ರತೀಕ. ಆತ್ಮ ಯಾವಾಗಲೂ ಸ್ಟೇಬಲ್ ಆಗಿರುತ್ತೆ, ಒಂದೇ ಥರ ಜ್ವಾಜಲ್ಯಮಾನವಾಗಿರುತ್ತೆ. ಚಂದ್ರ ವೇರಿಯೇಷನ್ ಆಗ್ತಾ ಇರ್ತಾನಲ್ವ, ಹಾಗೆ ನಮ್ಮ ಮೈಂಡ್. ಹಾಗಾಗಿ ಈ ಸೂರ್ಯನನ್ನು ಆರಾಧನೆ ಮಾಡೋದ್ರ ಮೂಲಕ ನಾವು ಒಳ್ಳೆ ಆರೋಗ್ಯವನ್ನು ಗಳಿಸ್ಬೋದು. ವಿ ಕ್ಯಾನ್ ಗೆಟ್ ಬೆಸ್ಟ್ ಹೆಲ್ತ್ ಔಟ್ ಆಫ್ ಸನ್, ಬಿಕಾಸ್ ವಿತೌಟ್ ಸನ್ ದಿಸ್ ಅರ್ತ್ ಈಸ್ ನಥಿಂಗ್. ವಿ ಕ್ಯಾನಾಟ್ ಲಿವ್ ಅಲ್ವಾ? ಪ್ರಹ್ಲಾದ್ ಜಾನಿ ಅಂತ ಒಬ್ಬರು ಗುಜರಾತಲ್ಲಿ ಇದ್ದಿದ್ರು ಅನ್ಸುತ್ತೆ, ಈಗ ಇಲ್ಲ ಅನ್ಸುತ್ತೆ. ಸೊ ಅವರು ಕೇವಲ ಧ್ಯಾನದಿಂದ ಸೂರ್ಯನ ಬೆಳಕಿಂದ ಬದುಕಿದ್ರು. ನೋ ಫುಡ್, ನೋ ವಾಟರ್. ಸೈಂಟಿಸ್ಟ್ಗೆಲ್ಲ ಆಶ್ಚರ್ಯ, ಏನಂತಾನೆ ಗೊತ್ತಿಲ್ಲ, ಹೆಂಗೆ ಬದುಕಿದ್ದಾರೆ ಅಂತಾನೆ ಗೊತ್ತಿಲ್ಲ. 70 ವರ್ಷಗಳಿಂದ. ಓಕೆ, ಸೊ ಈ ಥರ ಮಿರಾಕಲ್ಸ್ಗಳು ಸಾಧ್ಯ ಇದೆ ಯಾವಾಗ ನಾವು ಆ ಹಂತಕ್ಕೆ ನಮ್ಮ ಉಪಾಸನೆಯನ್ನು ನಾವು ತೆಗೆದುಕೊಂಡು ಹೋಗ್ತೇವೆ ಆವಾಗ. ಮತ್ತು ನಾವು ದೇವ್ರ ಜೊತೆ ಹೆಂಗೆ ಕನೆಕ್ಟ್ ಆಗ್ತೇವೆ? ವಿ ಕಾಂಟ್ ಗೆಟ್ ಡೈರೆಕ್ಟ್ ಕನೆಕ್ಷನ್ ಟು ಗಾಡ್ ಅಲ್ವಾ? ಸೊ ಹಾಗಾಗಿ ನಾವೇನು ಮಾಡ್ತೇವೆ, ಅಗ್ನಿಯ ಮೂಲಕ ದೇವರಿಗೆ ಏನು ಕೊಡಬೇಕು ಅದನ್ನು ಕೊಡ್ತೇವೆ. ಅಂದರೆ ಹೋಮ ಮಾಡ್ತೇವೆ, ಹವನ ಮಾಡ್ತೇವೆ ಅಗ್ನಿ ತತ್ವದ ಮೂಲಕ. ಅದೇ ರೀತಿ ನಾವು ಸೂರ್ಯನನ್ನು ಕೂಡ ಉಪಾಸನೆ ಮಾಡಿದರೆ ಸೂರ್ಯನು ದೇವರ ಪ್ರತೀಕ, ದೇವರ ಪ್ರತಿನಿಧಿ ಅಂತ ನಾವು ಅಂದ್ಕೊಳ್ಬೋದು ಅಲ್ವಾ? ಸೂರ್ಯ ಅಂದರೆ ಅಗ್ನಿತತ್ವ, ಕಣ್ಣಿಗೆ ಕಾಣೋ ದೇವರು. ಹಾಗಾಗಿ ಪೂಜೆ ಮಾಡೋದು ಬಹಳ ಶ್ರೇಷ್ಠ, ಸೂರ್ಯನನ್ನು ಪೂಜೆ ಮಾಡೋದು ಬಹಳ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ. ಮತ್ತೆ ಈ ದಿನ ಸೂರ್ಯ ತನ್ನ ರಥವನ್ನು ನಡೆಸ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರಲ್ವಾ? ಇಲ್ಲಿ ರಥಕ್ಕೆ ಏನು ಪ್ರಾಮುಖ್ಯತೆ ಇದೆ ನೋಡಿ. ರಥ ಅಂದರೆ ಸೂರ್ಯ ರಥದ ಮೇಲೆ ಕೂತ್ಕೊಂಡು ಹೋಗ್ತಾನೆ ಅನ್ನೋದಕ್ಕಿಂತ ನಾವು ನಮ್ಮ ದೇಹದ ರಥವನ್ನು ತಗೊಂಡು ಹೋಗ್ತೇವೆ. ಆತ್ಮಾನಂ ರಥನಂ ವಿದ್ಧಿ ಶರೀರಂ ರಥಮೇವ ಹಿ ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವಚ. ಅಂದರೆ ಈ ಆತ್ಮ ರಥದಲ್ಲಿ ಕುಳಿತುಕೊಂಡಿರೋನು, ಬುದ್ಧಿ ಅದನ್ನು ನಡೆಸ್ತಾನೆ. ಈ ದೇಹನೇ ರಥ ಅಲ್ವಾ? ಸೊ ಈ ದೇಹವೆನ್ನುವ ರಥವನ್ನು ನಾವು ಒಳ್ಳೆಯದ್ರ ಕಡೆಗೆ ತಗೊಂಡು ಹೋಗ್ಬೇಕು, ಆರೋಗ್ಯದ ಕಡೆಗೆ ತಗೊಂಡು ಹೋಗ್ಬೇಕು. ನಮ್ಮ ಮನೋರಥವನ್ನು ನಾವು ಒಂದು ಉನ್ನತಿಯ ಕಡೆಗೆ ಎಳ್ಕೊಂಡು ಹೋಗ್ಬೇಕು ಅಂತ ಈ ಒಂದು ಹಬ್ಬದ ನಾವು ಗೂಢಾರ್ಥ ಅಂತ ತಿಳ್ಕೊಳ್ಬೋದು. ಸೊ ಹಾಗಾಗಿ ಈ ರಥಸಪ್ತಮಿ ದಿನದಂದು ನಾವು ಸೂರ್ಯನನ್ನು ಬಾಹ್ಯವಾಗಿ ಆಂತರಂಗಿಕವಾಗಿ ಇರುವಂತಹ ಒಂದು ಶಕ್ತಿ ಕೇಂದ್ರವನ್ನು ನಾವು ಪೂಜೆ ಮಾಡೋದ್ರ ಮೂಲಕ ಆರೋಗ್ಯವನ್ನು ಗಳಿಸ್ಕೊಳ್ಬೋದು ಅಂತ ಹೇಳ್ಬೋದು.
ಇನ್ನು ಕೊನೆಯದಾಗಿ ಈ 108ರ ವಿಶೇಷತೆ. ವೈ ಇಟ್ ಶುಡ್ ಬಿ ಡನ್ 108 ಟೈಮ್ಸ್. ನಾವು ಸೂರ್ಯ ನಮಸ್ಕಾರ ಯಾಕೆ 108 ಸರಿ ಮಾಡಬೇಕು, 108 ಸರಿ ಯಾಕೆ ಜಪ ಮಾಡಬೇಕು? ನೋಡಿ, ವೈಜ್ಞಾನಿಕವಾಗಿ ನೋಡೋದಾದ್ರೆ ಸೂರ್ಯನ ವ್ಯಾಸ ಇದೆ ಅಲ್ವಾ, ಡಯಾಮೀಟರ್ ಆಫ್ ದ ಸನ್ is 108 times of the diameter of earth. One thing. Second thing, the distance between earth and the sun is 108 times the diameter of the sun. Okay. Third thing, the diameter of the moon into 108 is the distance between moon and the earth. The distance varies little bit, but roughly it is 108 times. And it's also said that there are 108 chakras in the body. ಸೊ ಈ 108ಕ್ಕೆ ಬಹಳವಾದ ಪ್ರಾಮುಖ್ಯತೆ ಇದೆ. ನೀವು ಜಿಯೋಮೆಟ್ರಿಕಲಿ ನೋಡ್ಬೋದು ಅರ್ಥನ. ಹಾಗೂ ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ ನೋಡಿ, 108 1 + 0 + 8 ಎಷ್ಟು? 9. ಸೊ 9 ಇಸ್ ಅ ಸ್ಪಿರಿಚುವಲ್ ನಂಬರ್, ಒಂದು ಆಧ್ಯಾತ್ಮಿಕವಾದಂತಹ ಸಂಖ್ಯೆ. 9 is called a complete number, complete digit. You know why? 9 is the last digit, alva? So 10 is combination of 1 and 0. So 9 is the last digit and it's complete. So you multiply 9 by anything, the result what you get is 9. So for example, 9 into 3, 30, 27, 2 + 7, 9. 9 into 8, 72, 7 + 2, 9. 9 into 5, 45, 4 + 5, 9. ಸೊ ಇದೊಂದು ಪೂರ್ಣತ್ವದ ಸಂಕೇತ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನಾವು ನಾರ್ಮಲ್ ಫಿಸಿಕ್ಸಲ್ಲಿ ನೋಡೋದಿದ್ರೆ 1ನ 2 ಮಾಡಿದರೆ, ಸಾರಿ 1ನ ಕಟ್ ಮಾಡಿದರೆ 2 ಆಗುತ್ತೆ, ಅಂದರೆ 2 ಹಾಫ್ ಆಗುತ್ತೆ ಅಂತ ಅಲ್ವಾ. ಬಟ್ ಕ್ವಾಂಟಮ್ ಫಿಸಿಕ್ಸಲ್ಲಿ ನೀವು 1ನ ಕಟ್ ಮಾಡಿದರೆ ಅದು 2 ಕಂಪ್ಲೀಟ್ ಆಗುತ್ತೆ ಅಂತ. ಸೊ ನಾವು ತುಂಬ ಸೈಂಟಿಫಿಕ್ ಆಗಿ ನೋಡ್ಲಿಕ್ಕೆ ಹೋದರೆ ಫಿಲಾಸಫಿಯಲ್ಲಿ ಮರ್ಜ್ ಆಗುತ್ತೆ ಸೈನ್ಸ್. ಸೊ ನೀವು ಫಿಲಾಸಫಿಯನ್ನು ನೋಡ್ಲಿಕ್ಕೆ ಹೋದರೆ ಅದು ಸೈನ್ಸಲ್ಲಿ ಮರ್ಜ್ ಆಗುತ್ತೆ. ಸೊ ಎರಡನ್ನು ನೀವು ಸಪ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಈ 108 ಬಹಳ ಮುಖ್ಯವಾದ ನಂಬರ್. ಇನ್ನು ಹೇಳೋದಾದರೆ 9 ನವಗ್ರಹ, ನವರಾತ್ರಿಗಳು, ಏನು ಬೇರೆ ಬೇರೆ ರೀತಿಯ 9 ಸಂಖ್ಯೆಗಳನ್ನು ನೀವು ನೋಡ್ಬೋದು ಅಲ್ವಾ, ನವಮಾಸಗಳು. ಅದೇ ಥರ ಈ 108ಗೆ ಇನ್ನೂ ಕೆಲವೊಂದು ಕೋರಿಲೇಷನ್ಸ್ ಇದೆ ನೋಡಿ. 27 ನಕ್ಷತ್ರಗಳಿವೆ ಗೊತ್ತಲ್ಲ, ದರ್ ಆರ್ 27 ನಕ್ಷತ್ರಾಸ್ ಆ್ಯಂಡ್ ಈಚ್ ನಕ್ಷತ್ರ ಹ್ಯಾಸ್ 4 ಪಾದಾಸ್ ಅಲ್ವಾ. ಸೊ 27 into 4, 108. ಓಕೆ, 108 ಆಯಿತಾ. ಆ್ಯಂಡ್ ದರ್ ಆರ್ 12 ರಾಶೀಸ್. ನೀವು ಆಕಾಶನ 360 ಡಿಗ್ರಿ ಡಿವೈಡ್ ಮಾಡಿದರೆ, 12ರಿಂದ ಡಿವೈಡ್ ಮಾಡಿದರೆ 360 ಡಿಗ್ರಿಯನ್ನು 30 ಡಿಗ್ರಿ ಬರುತ್ತೆ. Okay, and in that 30 degree, every Rashi has 9 subdivisions. So 9 into 12 is 108 once again. Okay, ಹಾಗಾಗಿ ಜ್ಯೋತಿಷದ ಪ್ರಕಾರ, ಸಂಖ್ಯಾಶಾಸ್ತ್ರದ ಪ್ರಕಾರ, ಆಧ್ಯಾತ್ಮಿಕವಾಗಿ ಎಲ್ಲ ರೀತಿಯಿಂದ ಈ 108ಕ್ಕೆ ಬಹಳ ಮುಖ್ಯವಾದ ಪ್ರಾಮುಖ್ಯತೆಯನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ರಥಸಪ್ತಮಿಯ ದಿನದಂದು 108 ಸೂರ್ಯ ನಮಸ್ಕಾರವನ್ನು ಮಾಡಿದರೆ ಆ ಸೂರ್ಯನಿಗೆ ಬಹಳ ಹತ್ತಿರ ಹೋಗ್ತೇವೆ ಅಂತ ತಿಳ್ಕೊಳ್ಬೋದು. ಆ್ಯಂಡ್ ಈ ಸೂರ್ಯ ನಮಸ್ಕಾರದ ಬಗ್ಗೆ ಹಲವಾರು ರಿಸರ್ಚ್ಗಳಾಗಿದೆ. ರಿಸರ್ಚ್ಗಳ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ ಸಮಯ ಸಾಕಾಗಲ್ಲ. ಕೆಲವೊಂದನ್ನು ಹೇಳ್ತಾನೆ, ಡಯಾಬಿಟೀಸಿಗೆ ಬಹಳ ಒಳ್ಳೆಯದು, ಪ್ರೂವ್ ಆಗಿರೋದು. ಓಕೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡುತ್ತೆ, ಇನ್ಸುಲಿನನ್ನು ಜಾಸ್ತಿ ಮಾಡುತ್ತೆ ಬಾಡಿಯಲ್ಲಿ. ಅದರ ಜೊತೆಗೆ ಬಾಡಿ ಫ್ಯಾಟ್ ಲಾಸ್ ಮಾಡಲಿಕ್ಕೆ, ವೆಯ್ಟ್ ಲಾಸ್ ಮಾಡೋರಿಗೆ ಬಹಳ ಒಳ್ಳೆಯದು. ಇನ್ನು ಕೆಲವೊಂದು ನಾನು ಮುಂಚೆ ಹೇಳಿರೋ ಹಾಗೆ ಸಿಟ್ಟನ್ನು ಕಡಿಮೆ ಮಾಡಲಿಕ್ಕೆ, ಅಂದರೆ ನಿಮ್ಮ ಮನಸ್ಸನ್ನು ಸ್ಟೆಬಿಲೈಸ್ ಮಾಡೋಕ್ಕೆ, ಮಾನಸಿಕ ಸ್ತರದಲ್ಲಿ ಟು ಸ್ಟೆಬಿಲೈಸ್ ಯುವರ್ ಮೈಂಡ್, ಇಟ್ಸ್ ವೆರಿ ಗುಡ್ ಸೂರ್ಯ ನಮಸ್ಕಾರ. ಆ್ಯಂಡ್ ಆಲ್ಸೋ ಮೆನ್ಸ್ಟ್ರೇಷನ್ ಟೈಮಲ್ಲಿ ಪೇನ್ ಆಗುತ್ತೆ ಅಲ್ವಾ, ಡಿಸ್ಮೆನೋರಿಯಾ ಅಂತ ಹೇಳ್ತಾರೆ. ಸೊ ಈವನ್ ಫಾರ್ ದ್ಯಾಟ್ ಇಟ್ಸ್ ವೆರಿ ಗುಡ್. ಬಟ್ ಆ ಟೈಮಲ್ಲಿ ಮಾಡಬಾರ್ದು, ಬೇರೆ ಟೈಮಲ್ಲಿ ಮಾಡಿ ದೇಹವನ್ನು ಸಶಕ್ತವಾಗಿ ಮಾಡಿಕೊಳ್ಬೇಕು. ಸೊ ಇದಿಷ್ಟು ಸೂರ್ಯ ನಮಸ್ಕಾರದ ಪ್ರಾಮುಖ್ಯತೆ. ಅದ್ರ ಜೊತೆಗೆ ಅದು ಎಕ್ಸಸೈಸಿಂದ ಹೇಗೆ ಪರಿಣಾಮ ಉಂಟಾಗುತ್ತೆ ಅದನ್ನು ಕೂಡ ಮುಂಚೆ ನಾನು ಹೇಳಿದ್ದೇನೆ.